ಸರ್ ನಿಮ್ಗೆ ಗೊತ್ತೇ ಇದೆ, ಸ್ಯಾಂಡಲ್ವುಡ್ ಅಂತ ಬಂದಾಗ ದರ್ಶನ್ ಅವರು ನಿನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ನಂಗೆ ಆಗ್ತಾ ಇಲ್ಲ, ವಿಷ ಕೊಟ್ಬಿಡಿ ನನಗೆ ಅಂತ ಜಡ್ಜ್ ಮುಂದೆ ಹಳಲ್ ತೋಡ್ಕೊಂಡಿದ್ದಾರೆ, ಬಿಸಿಲು ಕಾಣ್ತಾ ಇಲ್ಲ, ಕೈಯಲ್ಲೆಲ್ಲ ಫಂಗಸ್ ಬಂದಿದೆ ಅಂತ. ಇದನ್ನ ಕೇಳಿದ ತಕ್ಷಣ ಈಗ ನಾವೆಲ್ಲರೂ ಕೂಡ ಒಂದು ಕ್ಷಣ ಭಾವುಕರಾದ್ವಿ. ಸೊ ನಿಮಗೆ ಇಲ್ಲ, ಅದು ನನಗೆ ಎಕ್ಸಾಕ್ಟ್ ಡೀಟೇಲ್ಸ್ ಗೊತ್ತಿಲ್ಲ, ಬಟ್ ನೀವು ಹೇಳೋದಲ್ಲ ಇಲ್ಲ, ನೀವು ಹೇಳೋದೆಲ್ಲ ಕೇಳಿದಾಗ ಒಬ್ಬ ಸಹ ಉದ್ಯೋಗಿ ನಮ್ಮ ಜೊತೆ ಕೆಲಸ ಮಾಡಿದವರು ಕೆಲಸ ನೋಡಿದ್ವಿ, ಅವ್ರು ತೊಂದರೆಲಿದ್ದಾರೆ, ಅವ್ರಿಗೆ ಈ ಥರ ಫಿಸಿಕಲ್ ದೈಹಿಕವಾಗಿ ಸಮಸ್ಯೆಗಳಾಗ್ತಿದೆ ಅಂತ ಕೇಳಿದಾಗ ನೀವು ಸ್ಪಂದಿಸ್ತೀರಿ, ಆ್ಯಕ್ಚುಲಿ ಆಸ್ ಅ ಹ್ಯೂಮನ್ ಬೀಯಿಂಗ್ ಸ್ಪಂದಿಸ್ತೀರಿ. ಬಟ್ ಕಾನೂನು ತಂದಿದೆಯಲ್ಲ, ಹಾಗಾಗಿ ಕಾನೂನು ಪ್ರಕಾರನೇ ಎಲ್ಲ ವಿಷಯ ನಡೀಬೇಕಾಗುತ್ತೆ, ಅದರ ಪ್ರಕಾರ ವಿಷಯ ನಡೀಬೇಕು. ಸರ್ 18ಕ್ಕೆ ಬರ್ಡೇ ಅಮೃತ ಮಹೋತ್ಸವ ಅಂತ ನಡಿಬೇಕು ಅಂತ, ಬಟ್ ಈಗ ಸಮಾಧಿ ವಿಚಾರಕ್ಕೆ ಸಂಬಂಧಪಟ್ಟ ಗೊಂದಲ. ನನಗೆ ಅದು ನಾನು ಫಸ್ಟಿಂದ ಈ ಥರ ವಿಷಯಗಳಿಂದ ದೂರ, ಅಂಡ್ ನಾನು ವಿಷಯ ಭಾಳ ಹತ್ರದಿಂದ ನೋಡಿದ್ದೀನಿ. ಯಾಕಂದ್ರೆ ಎಷ್ಟು ಅವ್ರಿಗೂ ಡಾಕ್ಟರೇಟ್ ಬಂತು, ಅಷ್ಟ ನಾನು ರಾಮಶಾಮ ರಿಲೀಸ್ ಆಯಿತು, ಅವರು ಡಾಕ್ಟರೇಟ್ ಫಂಕ್ಷನ್ ನನ್ನ ಜೊತೆ ಕರ್ಕೊಂಡೋಗಿದ್ರು ವಿಷ್ಣು ಸರ್. ಪ್ರೆಸ್ಸನ್ನ ಮೀಟ್ ಮಾಡಿದೆ, ನಾನು ಜೊತೆಗಿದ್ದೆ. ಆವಾಗ ಪ್ರೆಸ್ ಅವ್ರು ಕೇಳಿದ್ರು, ವಿಷ್ಣು ಸರ್ ಡಾಕ್ಟರೇಟ್ ಬಗ್ಗೆ ನಿಮ್ಗೆ ಏನು ಅನಿಸ್ತದೆ? ವಿಷ್ಣು ಸರ್ ಡಾಕ್ಟರೇಟ್ ಕೊಡೋಕ್ಕೆ ಒಂದು ಕಾರಣ ಅಲ್ಲ, ಅವ್ರು 100 ಫಿಲ್ಮ್ ಮಾಡಿದಾರೆ ಅಂದರೆ 100 ಕಾರಣಗಳು, ಪ್ರತಿಯೊಂದು ಫಿಲ್ಮು ಒಂದೊಂದು ಕಾರಣ ಆಗುತ್ತೆ ಅಂತ. ಹಾಗಾಗಿ ನನ್ನ ಹತ್ರ ವಿಷ್ಣು ಸರ್ ಅಭಿಮಾನಿಗಾಗಲಿ ಅಥವಾ ಅವ್ರಿಗೆ ಪರಿಚಯದವ್ರಿಗೆ ಅವ್ರು ಮಾಡಿರೋ ಕೆಲಸ, ಅವರು ಮಾಡಿರುವಂಥ ಚಿತ್ರಗಳು, ಅವರು ಸರ್ ನಿಮ್ಗೆ ಗೊತ್ತೇ ಇದೆ, ಸ್ಯಾಂಡಲ್ವುಡ್ ಅಂತ ಬಂದಾಗ ದರ್ಶನ್ ಅವರು ನಿನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ನಂಗೆ ಆಗ್ತಾ ಇಲ್ಲ, ವಿಷ ಕೊಟ್ಬಿಡಿ ನನಗೆ ಅಂತ ಜಡ್ಜ್ ಮುಂದೆ ಹಳಲ್ ತೋಡ್ಕೊಂಡಿದ್ದಾರೆ, ಬಿಸಿಲು ಕಾಣ್ತಾ ಇಲ್ಲ, ಕೈಯಲ್ಲೆಲ್ಲ ಫಂಗಸ್ ಬಂದಿದೆ ಅಂತ. ಇದನ್ನ ಕೇಳಿದ ತಕ್ಷಣ ಈಗ ನಾವೆಲ್ಲರೂ ಕೂಡ ಒಂದು ಕ್ಷಣ ಭಾವುಕರಾದ್ವಿ. ಸೊ ನಿಮಗೆ ಇಲ್ಲ, ಅದು ನನಗೆ ಎಕ್ಸಾಕ್ಟ್ ಡೀಟೇಲ್ಸ್ ಗೊತ್ತಿಲ್ಲ, ಬಟ್ ನೀವು ಹೇಳೋದಲ್ಲ ಇಲ್ಲ, ನೀವು ಹೇಳೋದೆಲ್ಲ ಕೇಳಿದಾಗ ಒಬ್ಬ ಸಹ ಉದ್ಯೋಗಿ ನಮ್ಮ ಜೊತೆ ಕೆಲಸ ಮಾಡಿದವರು ಕೆಲಸ ನೋಡಿದ್ವಿ, ಅವ್ರು ತೊಂದರೆಲಿದ್ದಾರೆ, ಅವ್ರಿಗೆ ಈ ಥರ ಫಿಸಿಕಲ್ ದೈಹಿಕವಾಗಿ ಸಮಸ್ಯೆಗಳಾಗ್ತಿದೆ ಅಂತ ಕೇಳಿದಾಗ ನೀವು ಸ್ಪಂದಿಸ್ತೀರಿ, ಆ್ಯಕ್ಚುಲಿ ಆಸ್ ಅ ಹ್ಯೂಮನ್ ಬೀಯಿಂಗ್ ಸ್ಪಂದಿಸ್ತೀರಿ. ಬಟ್ ಕಾನೂನು ತಂದಿದೆಯಲ್ಲ, ಹಾಗಾಗಿ ಕಾನೂನು ಪ್ರಕಾರನೇ ಎಲ್ಲ ವಿಷಯ ನಡೀಬೇಕಾಗುತ್ತೆ, ಅದರ ಪ್ರಕಾರ ವಿಷಯ ನಡೀಬೇಕು. ಸರ್ 18ಕ್ಕೆ ಬರ್ಡೇ ಅಮೃತ ಮಹೋತ್ಸವ ಅಂತ ನಡಿಬೇಕು ಅಂತ, ಬಟ್ ಈಗ ಸಮಾಧಿ ವಿಚಾರಕ್ಕೆ ಸಂಬಂಧಪಟ್ಟ ಗೊಂದಲ. ನನಗೆ ಅದು ನಾನು ಫಸ್ಟಿಂದ ಈ ಥರ ವಿಷಯಗಳಿಂದ ದೂರ, ಅಂಡ್ ನಾನು ವಿಷಯ ಭಾಳ ಹತ್ರದಿಂದ ನೋಡಿದ್ದೀನಿ. ಯಾಕಂದ್ರೆ ಎಷ್ಟು ಅವ್ರಿಗೂ ಡಾಕ್ಟರೇಟ್ ಬಂತು, ಅಷ್ಟ ನಾನು ರಾಮಶಾಮ ರಿಲೀಸ್ ಆಯಿತು, ಅವರು ಡಾಕ್ಟರೇಟ್ ಫಂಕ್ಷನ್ ನನ್ನ ಜೊತೆ ಕರ್ಕೊಂಡೋಗಿದ್ರು ವಿಷ್ಣು ಸರ್. ಪ್ರೆಸ್ಸನ್ನ ಮೀಟ್ ಮಾಡಿದೆ, ನಾನು ಜೊತೆಗಿದ್ದೆ. ಆವಾಗ ಪ್ರೆಸ್ ಅವ್ರು ಕೇಳಿದ್ರು, ವಿಷ್ಣು ಸರ್ ಡಾಕ್ಟರೇಟ್ ಬಗ್ಗೆ ನಿಮ್ಗೆ ಏನು ಅನಿಸ್ತದೆ? ವಿಷ್ಣು ಸರ್ ಡಾಕ್ಟರೇಟ್ ಕೊಡೋಕ್ಕೆ ಒಂದು ಕಾರಣ ಅಲ್ಲ, ಅವ್ರು 100 ಫಿಲ್ಮ್ ಮಾಡಿದಾರೆ ಅಂದರೆ 100 ಕಾರಣಗಳು, ಪ್ರತಿಯೊಂದು ಫಿಲ್ಮು ಒಂದೊಂದು ಕಾರಣ ಆಗುತ್ತೆ ಅಂತ. ಹಾಗಾಗಿ ನನ್ನ ಹತ್ರ ವಿಷ್ಣು ಸರ್ ಅಭಿಮಾನಿಗಾಗಲಿ ಅಥವಾ ಅವ್ರಿಗೆ ಪರಿಚಯದವ್ರಿಗೆ ಅವ್ರು ಮಾಡಿರೋ ಕೆಲಸ, ಅವರು ಮಾಡಿರುವಂಥ ಚಿತ್ರಗಳು, ಅವರು SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.